Hi friends, welcome to our channel. ನಾನಿವತ್ತು ನಿಮಗೆಲ್ಲರಿಗೂ ಒಂದು ಹೊಸ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂದರೆ ಕೆಮ್ಮು ಕಫಾಗಿ ಚಿಕ್ಕ ಮಕ್ಕಳಿಗೆ ಕೊಡುವಂಥ ಔಷಧಿ. ಅದನ್ನು ಮನೆಯಲ್ಲೇ ಮಾಡ್ಕೋಬೋದು. ನಾನು ತೊಗೊಂಡಿರೋದು ದೊಡ್ಡ ಪತ್ರೆ, ತುಳಸಿ ಮತ್ತು ಇದು ಒಂದೆಲ್ಗ ಬಂದು ಮಕ್ಕಳಿಗೆ ದಿನಾಗಲೂ ಒಂದೊಂದು ಎಲೆನೂ ಕೊಡ್ಬೋದು. ಅದು ಬಂದು ಅವ್ರ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ. ಇದು ಬಂದು ವೀಳ್ಯದೆಲೆ ಮತ್ತು ಇದು ಬಂದು ತುಂಬೆ ಸೊಪ್ಪು. ಇದನ್ನೆಲ್ಲ ನಮ್ಮ ಪಾಟಲ್ಲೇ ಇರೋದ್ರಿಂದ ನಾನು ಮಕ್ಕಳಿಗೆ ಯಾವಾಗ ಕಫ ಕೆಮ್ಮು ಏನಾದರೂ ಆದರೆ ಇಮಿಡಿಯೇಟಾಗಿ ಅದನ್ನೇ ಕಿತ್ಕೊಂಡು ಮಾಡಿಕೊಡ್ತೀನಿ. ಇದೆಲ್ಲ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ರೆ ಮಣ್ಣೆಲ್ಲ ಇರುತ್ತಲ್ವ, ಸ್ವಲ್ಪ ಮಣ್ಣು ಧೂಳು ಎಲ್ಲ ಇರುತ್ತಲ್ವ, ಇದ್ರೂ ನೀಟಾಗೆಲ್ಲ ಬಿಟ್ಕೊಳುತ್ತೆ. ಅದಾದಮೇಲೆ ನೀಟಾಗಿ ತೊಳೆದು ಹೆಂಚು ಮೇಲೆ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಸೊಪ್ಪನ್ನೆಲ್ಲ ನೀಟಾಗಿ ತೊಳ್ಕೊಂಡು ಇವಾಗ ಹೆಂಚು ಮೇಲೆ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ತುಂಬ ದೊಡ್ಡ ಮಕ್ಕಳಾದರೆ ಬೇಕಾದ್ರೆ ನೀವು ಒಂದೆರಡು ಬೆಳ್ಳುಳ್ಳಿ, ಒಂದೆರಡು ಮೆಣಸು ಮತ್ತು ಒಂದು ಕಲ್ಲುಪ್ಪು ಕೂಡ ಹಾಕ್ಕೋಬೋದು. 5 ವರ್ಷದ ಮೇಲೆ ಮಕ್ಕಳಿಗಾದರೆ ಅದನ್ನೆಲ್ಲ ಹಾಕ್ಕೊಂಡು ನೀವು ಮಾಡ್ಕೋಬೋದು. ತುಂಬ ಚಿಕ್ಕ ಮಕ್ಕಳು ಆದರೆ ಇಷ್ಟು ಮಾತ್ರ ಹಾಕ್ಕೊಂಡ್ರು ಸಾಕು, ಇಮಿಡಿಯೇಟಾಗಿ ಕಮ್ಮಿ ಆಗುತ್ತೆ. ಒಂದೆರಡು ದಿನ ಹಾಕಿದ್ರು ಸಾಕು ಈ ಮೆಡಿಸನ್ನ. ಇದು ನೋಡಿ, ಇವಾಗ ಆಲ್ರೆಡಿ ನಾನು ಹೆಂಚು ಮೇಲೆ ಹಾಕಿ ಚೆನ್ನಾಗಿ ಕಾಯಿಸ್ತಾ ಇದ್ದೀನಿ. ಎಷ್ಟು ಬಿಸಿಯಾಗಿದೆ. ಬಿಸಿ ಆಗ್ತಾ ಇದ್ದಂಗೆ ಸೊಪ್ಪೆಲ್ಲ ಮೆತ್ತಗೆ ಆಗ್ತಾ ಇರುತ್ತೆ. ನಾವು ಅಷ್ಟು ಸೊಪ್ಪು ಹಾಕಿದರೆ ಅದು ಲಾಸ್ಟಲ್ಲಿ ಆಗೋದೇ ಇಷ್ಟಾಗಿರುತ್ತೆ, ಒಂದು ಒಳ್ಳೆಯಷ್ಟಾಗಿರುತ್ತೆ ಅಷ್ಟೇ ರಸ. ನೋಡಿ, ಆಲ್ಮೋಸ್ಟ್ ಅಲ್ಲಿ ಇವಾಗ ಅದು ಸೊಪ್ಪು ಎಲ್ಲ ಮೆತ್ತಗೆ ಆಗ್ತಾಯಿದೆ ಬಿಸಿಗೆ. ನೋಡಿ ಹೆಂಗಾಗ್ತಾ ಇದ್ದಾವೆ ಸೊಪ್ಪೆಲ್ಲ. ಸೊ ತಿರುಗಿಸ್ತಾ ಇದ್ದರೆ ಏನಂದರೆ ತಳ ಇಟ್ಕೊಳೋದಿಲ್ಲ, ಅದಕ್ಕೋಸ್ಕರನೇ. ಇವಾಗ ಅದನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಕುಟಾಣಿ ಕಲ್ಲಲ್ಲಿ ನಾನು ಚೆಚ್ಕೊತಾ ಇದ್ದೀನಿ ಒಂದು ಪ್ಲೇಟಲ್ಲಿ ಎಲ್ಲನೂ ನೀಟಾಗಿ. ಅದೆಲ್ಲ ಆದರೆ ರಸನ ಬಿಸಿ ಇರುತ್ತಲ್ಲ, ಸೊ ಬಿಸಿಲಿ ರಸ ನೀಟಾಗಿ ಬರೋಲ್ಲ. ಈ ಥರ ಎಲ್ಲ ಚೆಚ್ಕೊಂಡು ಆದರೆ ನೀಟಾಗಿ ಎಲ್ಲ ರಸನೂ ನೀಟಾಗಿ ಬರುತ್ತೆ ಅಂತ ಕಾರಣಕ್ಕೆ ನಾನು ಈ ಥರ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಚೆಚ್ಚಿರೋದನ್ನೆಲ್ಲ ನೀಟಾಗಿ ಒಂದು ಗ್ಲಾಸ್ಗೆ ಹಿಂಡ್ಕೊತಾ ಇದ್ದೀನಿ ರಸನೆಲ್ಲ. ಆಮೇಲೆ ಈ ರಸನ ಮಕ್ಳಿಗೆ ಕುಡಿಸಿದ್ರೆ 2 ದಿನ ಕುಡಿಸಿದ್ರೆ, ಬೆಳಗ್ಗೆ ಖಾಲಿ ಹೊಟ್ಟೆಲ್ಲೇ ಕುಡಿಸಿದ್ರು ಇನ್ನೂ ಒಳ್ಳೆಯದೇ. 2 ದಿನ ಇದನ್ನು ಕುಡಿಸಿದ್ರೆ ನೀಟಾಗಿ ಆಗುತ್ತೆ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.